Jai Shri Gurudev. Welcome to Economics MA classes. Now we are going to discuss macroeconomics. In previous classes, I have discussed some chapters in microeconomics. ಇವತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಕುರಿತಾಗಿ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ತಾ ಹೋಗುವ ಕಾರಣ ಇವತ್ತು ಎಕಾನಮಿ ಏನು ಫೇಸ್ ಮಾಡ್ತಿದೆ ಪ್ರಾಬ್ಲಮ್ಸ್ ಅದೆಲ್ಲ ಮ್ಯಾಕ್ರೋ ಎಕನಾಮಿಕ್ಸ್ ಬೇಸ್ಡ್ ಆದ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಇವತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಮ್ಯಾಕ್ರೋ ಎಕನಾಮಿಕ್ಸು ಸ್ಟಡಿ ಯಾವಾಗ ಬರುತ್ತೆ, ಸೊ ಅದನ್ನು ಯಾವ ಎಕನಾಮಿಕ್ಸ್ ಇಂಟ್ರೊಡ್ಯೂಸ್ನ ಮಾಡ್ತಾ ಹೋಗ್ತಾನೆ. ಫಸ್ಟು ಜಗತ್ತಿನಲ್ಲಿ ಯಾವ ರೀತಿಯಾದ ಸಿಸ್ಟಮ್ಸು ಅಸ್ತಿತ್ವದಲ್ಲಿರುತ್ತೆ, ಇದಕ್ಕೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣವಾದ ಅಂಶಗಳು ಯಾವುದನ್ನೋದ್ರ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಹೋಗುವ. ನಮಗೆ ಎಕನಾಮಿಸ್ಟ್ಗಳು ನೋಡ್ತಾ ಹೋದಾಗ ನಮಗೆ ಕ್ಲಾಸಿಕಲ್ ಎಕನಾಮಿಸ್ಟು, ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟು ಅಂಡ್ ಮಾಡ್ರನ್ ಎಕನಾಮಿಸ್ಟ್ ಅಂತ ಬರ್ತಾ ಹೋಗುತ್ತೆ. ಆ ಸಬ್ಜೆಕ್ಟು ಅಷ್ಟೇ. ನಾವು ಬಿಗಿನಿಂಗು ನಮಗೆ ಆಡಮ್ ಸ್ಮಿತ್ತು ಏನು ಎಕನಾಮಿಕ್ಸು ಸಂಬಂಧಪಟ್ಟಾಗ ಏನು ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ, ಆ ಕಾಲಘಟ್ಟದ ಎಕನಾಮಿಕ್ ಸ್ಟಡೀಸ್ ಏನು ಬರ್ತಾ ಹೋಗುತ್ತೆ, ಅವ್ರನ್ನ ಏನು ಎಕನಾಮಿಸ್ಟ್ಗಳು ಏನು ಬರ್ತಾ ಹೋಗ್ತಾರೆ, ಅವ್ರನ್ನ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಅವ್ರು ಕೊಟ್ಟಂಥ ಥಾಟ್ಸನ್ನು ಕ್ಲಾಸಿಕಲ್ ಥಾಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಅವರ ಒಂದು ಕಲ್ಪನೆಗಳು ಏನಿತ್ತು ಎಕನಾಮಿಕ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ, ಇಲ್ಲಿ ಯಾವುದೇ ಎಕಾನಮಿಕ್ ಆಕ್ಟಿವಿಟೀಸ್ ಅದು ಯಾವುದೇ ಎಕ್ಸ್ಟರ್ನಲ್ ಮೋಟಿವ್ ಇಲ್ದಲೆ ಸೆಲ್ಫ್ ಮೋಟಿವಿಂದ ರನ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಯಾವುದೇ ಒಂದು ಅಥಾರಿಟಿ ಇಂಟರ್ಫಿಯರೆನ್ಸ್ ಮಾಡೋ ಅಗತ್ಯ ಇರಲ್ಲ. ಹಾಗಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಸಂಬಂಧಪಟ್ಟಂಥ ಡಿಸಿಷನ್ಸ್ನ ಇಲ್ಲಿ ಯಾವುದೇ ಒಂದು ಅಥಾರಿಟಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಅದನ್ನು ಇಂಟರ್ಫಿಯರ್ ಮಾಡಿ ಡಿಸೈಡ್ನ ಮಾಡ್ತಾ ಹೋಗಲ್ಲ. ಅಲ್ಲಿ ಇನ್ವಿಸಿಬಲ್ ಲ್ಯಾಂಡ್ ಏನಿದೆ, ಕಾಣದ ಕೈ ಏನಿದೆ, ಅದು ಒಂದು ವಸ್ತುವಿನ ಪ್ರೈಸಸ್ಸು, ಆ ವಸ್ತುವಿನ ಡಿಮ್ಯಾಂಡ್ ಮತ್ತು ಸಪ್ಲೈನ ಡಿಸೈಡ್ನ ಮಾಡ್ತಾ ಹೋಗುತ್ತೆ. ಸೊ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಂದು ವಸ್ತುವಿಗೆ ಹೇಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಅಂದರೆ, ಆ ವಸ್ತುವಿನ ಎಷ್ಟು ಜನ ಯೂಸರ್ಸ್ಗಳಿದ್ದಾರೆ ಅಂಡ್ ವಸ್ತುವಿನ ಪ್ರೈಸಸ್ ಯಾವ ರೀತಿಗೆ ಅದ್ರ ಮೇಲೆ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ. ಸಪ್ಲೈ ಪ್ರಮಾಣ ವಸ್ತುವಿಗೆ ಏನಾರ ಪ್ರೈಸಸ್ ಜಾಸ್ತಿ ಆಗಿದೆ, ಏನಾದರೂ ಅದು ಕೊಳ್ಳುಕೊಳ್ಳುವ ಪರ್ಸನ್ಸ್ಗಳು ತುಂಬ ಇದೆ ಅಂತಂದರೆ ಉತ್ಪಾದಕ ಮುಂದೆ ಬರ್ತಾ ಹೋಗ್ತಾನೆ ಯಾವ ಒಂದು ವಸ್ತುನ ಉತ್ಪಾದನೆ ಮಾಡಬೇಕು, ಯಾವುದೊಂದು ಸರ್ವಿಸ್ನ ಜನರೇಟ್ನ ಮಾಡಬೇಕು ಅಂತ. ಹಾಗಾಗಿ ಯಾವುದನ್ನು ಕೂಡ ಇಷ್ಟೇ ಪ್ರಮಾಣದ ವಸ್ತುವನ್ನು ಸಪ್ಲೈನ ಮಾಡಬೇಕು ಅನ್ನೋದನ್ನು ಯಾವುದೇ ಗವರ್ಮೆಂಟ್ಸ್ ಅಥವಾ ಯಾವುದೇ ಒಂದು ಅಥಾರಿಟಿ ಡಿಸೈಡ್ ಮಾಡ್ತಿರಲಿಲ್ಲ. ಸೊ ಅದು ಸೆಲ್ಫ್ ಮೋಟಿವ್ ಮೇಲೆ ಏನಾಗೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಯಾವ ವಸ್ತುವನ್ನು ಉತ್ಪಾದನೆ ಮಾಡಿದ್ರೆ ಅವನಿಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ, ಯಾವೊಂದು ವಸ್ತುವಿಗೆ ತುಂಬ ಎಕಾನಮಿ ರಿಕ್ವೈರ್ಮೆಂಟ್ ಇದೆ ಅಂತ. ಬಟ್ ಒಂದು ಸಂದರ್ಭ ಬರುತ್ತೆ ಯಾವಾಗ ಅಂತಂದ್ರೆ 1930 ಇಸ್ವಿ. ಸೊ 1930 ಏನಿದೆ ಗ್ರೇಟ್ ಡಿಪ್ರೆಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಆರ್ಥಿಕ ಮುಗ್ಗಟ್ಟು. ಇದು ಜಗತ್ತು ಯಾವತ್ತೂ ಕೂಡ ಆ ಥರದ ಒಂದು ಪ್ರಾಬ್ಲಮ್ಸನ್ನ ಫೇಸ್ ಮಾಡಿಲ್ಲ. ಸಲವರೆಗೂ ನಮಗೇನು ಎಕನಾಮಿಸ್ಟ್ಗಳು ಏನು ಕೊಡ್ತಾ ಹೋಗ್ತಾರೆ, ಅವರೊಂದು ಥಾಟ್ಸ್ ಏನು ಕೊಡ್ತಾ ಹೋಗ್ತಾರೆ, ಕ್ಲಾಸಿಕಲ್ ಅಂಡ್ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು ಕೊಟ್ಟಂತ ಅವರೇನು ಅಧ್ಯಯನ ಮಾಡಿದಂಥ ಎಲ್ಲ ಒಂದು ಅಂಶಗಳೇನು ಬರ್ತಾ ಹೋಗುತ್ತೆ, ಅವ್ರು ಕೊಟ್ಟಂತ ಏನು ಹೊಸ ಹೊಸ ಆವಿಷ್ಕಾರಗಳು ಅದಕ್ಕೆ ಸಂಬಂಧಪಟ್ಟವೇನಿರುತ್ತೆ ಇವ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಇಲ್ಲಿ ಯಾವುದು ಕೂಡ ಸೆಲ್ಫ್ ಮೋಟಿವ್ ಇಲ್ಲ. ಇಲ್ಲಿ ಎಕಾನಮಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಔಟ್ಪುಟ್ಟು ಮೀನ್ಸ್ ಉತ್ಪಾದಕ ಸಪ್ಲೈನೂ ಕೂಡ ಬಿದ್ದೋಗಿದೆ, ವಸ್ತುವಿಗೆ ಡಿಮ್ಯಾಂಡ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಇದೆ, ಉತ್ಪಾದನೆ ಮಾಡಲಿಕ್ಕೆ ಮುಂದೆ ಬರ್ತಿಲ್ಲ. ಸೊ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಈ ಸಂದರ್ಭದಲ್ಲಿ ಇನ್ವಿಸಿಬಲ್ ಲ್ಯಾಂಡ್ ವರ್ಕೌಟ್ ಆಗ್ತಿಲ್ಲ. ಇಲ್ಲಿ ವಸ್ತುವಿಗೆ ಡಿಮ್ಯಾಂಡ್ಸ್ ನಾವು ಅಭಿರುಚಿಗೆ ಅದೇ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಉತ್ಪಾದನೆ ಮಾಡಲಿಕ್ಕೆ ಅವನ್ನ ಮೋಟಿವ್ ಮಾಡಲಿಕ್ಕೆ ಇಲ್ಲಿ ಸಂದರ್ಭಗಳು ಬರ್ತಿಲ್ಲ. ಏಕೆಂದ್ರೆ ಸಂಪೂರ್ಣವಾಗಿ ಎಕಾನಮಿ ಏನಾಗಿದೆ, ಮುಗ್ಗಟ್ಟಿನಲ್ಲಿದೆ. ಆವಾಗ ನಮಗೆ JM ಕೀನ್ಸ್ ಅಂತ ಬರ್ತಾರೆ, ಜಾನ್ ಮೆನಾರ್ಡ್ ಕೀನ್ಸ್ ಅಂತ. JM ಕೀನ್ಸ್ ಒಂದು ಪುಸ್ತಕವನ್ನ ಬರೀತಾ ಹೋಗ್ತಾರೆ, ಏನಂತಂದ್ರೆ ದಿ ಜನರಲ್ ಥಿಯರಿ
area of employment, interest and money. ಸೊ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಜೇಮ್ ಕೀನ್ಸ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿವರೆಗೂ ಎಕನಾಮಿಸ್ಟ್ಗಳು ಏನ್ ಹೇಳಿರ್ತಾರೆ, ಸೊ ಎಕಾನಮಿ ಡಿಸಿಷನ್ ಸಂಬಂಧಪಟ್ಟಾಗೆ, ಎಕನಾಮಿಕ್ ಆಕ್ಟಿವಿಟಿಗೆ ಸಂಬಂಧಪಟ್ಟಾಗೆ, ಸೊ ಅದೆಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಈ ಸಂದರ್ಭ ಬಂದಾಗ ನಮಗೆ ಸೆಲ್ಫ್ ಮೋಟಿವ್ ಮೇಲೆ, ಮಾರ್ಕೆಟ್ ಮೆಕಾನಿಸಮ್ಸ್ ಮೇಲೆ ಯಾವುದು ಕೂಡ ರನ್ ಆಗ್ತಾ ಹೋಗಲ್ಲ. ಈ ಸಂದರ್ಭ ಏನಿದೆ ಅಂದ್ರೆ ಉತ್ಪಾದಕ ಸಪ್ಲೈ ಮೀನ್ಸ್ ಉತ್ಪಾದಕ ಇನ್ನು ಸಪ್ಲೈ ಸೈಡ್ ಏನಾದ್ರು ಹೋಗ್ತೀವಿ, ಪ್ರೊಡ್ಯೂಸರ್ಸ್ ವಸ್ತುವನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಮುಂದೆ ಬರ್ತಿಲ್ಲ. ಕಾರಣ ಈ ವಸ್ತುವನ್ನ ಕೊಂಡುಕೊಳ್ಳುವ ಪರ್ಸನ್ಸ್ ಇಲ್ಲ. ಯಾಕೆ ವಸ್ತುಗಳನ್ನ ಕೊಂಡುಕೊಳ್ಳುವ ಪರ್ಸನ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಇದೆ. ಅನ್ಎಂಪ್ಲಾಯ್ಮೆಂಟ್ ಇದೆ ಅಂದ್ರೆ ಪರ್ಚೇಸಿಂಗ್ ಪವರ್ ಇಲ್ಲ, ಆಯ್ತಾ. ಸೊ ಈಗ ಪರ್ಚೇಸಿಂಗ್ ಪವರ್ ಇಲ್ಲ, ಪರ್ಸನ್ಸ್ ವಸ್ತುವಿಗೆ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ, ಉತ್ಪಾದಕ ವಸ್ತುನ ಉತ್ಪಾದನೆ ಮಾಡಕ್ ಆಗ್ತಿಲ್ಲ. ಇಲ್ಲಿ ಪ್ರಾಬ್ಲಮ್, ಇಲ್ಲಿ ಕನ್ಸ್ಯೂಮರ್ಸ್ ಕೂಡ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ, ಪ್ರೊಡ್ಯೂಸರ್ಸ್ ಕೂಡ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ. ಇಲ್ಲಿ ಉತ್ಪಾದಕರು ಕೂಡ ಉತ್ಪಾದನಾ ಸೈಡ್ ಇಂದ, ಸಪ್ಲೈ ಸೈಡ್ ಇಂದಲೂ ಕೂಡ ನಮಗೆ ವರ್ಕೌಟ್ ಆಗ್ತಿಲ್ಲ, ಅಂದ್ರೆ ಡಿಮ್ಯಾಂಡ್ ಸೈಡ್ ಇಂದ ಕೂಡ ಏನು ವರ್ಕೌಟ್ ಆಗ್ತಿಲ್ಲ. ಇಲ್ಲಿ ಯಾವುದೇ ಇನ್ವಿಸಿಬಲ್ ವ್ಯಾಲ್ಯೂ ಸೊ ಅಲ್ಲಿ ಆಪರೇಟ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಅದು ದೊಡ್ಡ ಚಾಲೆಂಜ್ ಆಗ್ತಾ ಹೋಗುತ್ತೆ, ಜಗತ್ತಿಗೆ ಒಂದು ದೊಡ್ಡ ಚಾಲೆಂಜ್. ಈ ಸಂದರ್ಭದಲ್ಲಿ ಸೊ ಆ ವಸ್ತುವಿಗೆ ನಾವು ಒಂದು ಡಿಮ್ಯಾಂಡ್ಸ್ ಕ್ರಿಯೇಟ್ ಮಾಡಬೇಕು, ಆ ಕ್ರೈಸಿಸ್ ನಾವು ಕಂಟ್ರೋಲ್ ಮಾಡಕ್ಕೆ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಇನ್ನೊಂದು ಬೇರೆ ರೀತಿಯಾದ ಒಂದು ಎಕ್ಸ್ಟರ್ನಲ್ ಫೋರ್ಸು ನಮಗೆ ಅಗತ್ಯ ಇದೆ ಅಂತ. ಅವಾಗ ಜೇಮ್ ಕೀನ್ಸ್ ಏನ್ ಹೇಳ್ತಾ ಹೋಗ್ತಾನೆ, ಈ ಸಂದರ್ಭದಲ್ಲಿ ಎಕಾನಮಿಕ್ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ, ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನು ಆಪರೇಟ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಬೇಕಾಗ್ತಾ ಹೋಗುತ್ತೆ, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗ್ತಾ ಹೋಗುತ್ತೆ. ಅದು ಯಾವ್ದಾಗಿರುತ್ತೆ, ಗವರ್ನಮೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಸೊ ಗವರ್ನಮೆಂಟ್ ಈ ಸಂದರ್ಭ ಬಂದಾಗ ಡಿಪ್ರೆಷನ್ಸ್ ಏನು ಬರ್ತಾ ಹೋಗುತ್ತೆ, ಆರ್ಥಿಕ ಮುಗ್ಗಟ್ಟು ಏನು ಬರ್ತಾ ಹೋಗುತ್ತೆ. ಆ ಆರ್ಥಿಕ ಮುಗ್ಗಟ್ಟು ಇದ್ದ ಸಂದರ್ಭದಲ್ಲಿ ಎಕಾನಮಿಕ್ ಆಕ್ಟಿವಿಟೀಸ್ ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ಸೊ ಅದನ್ನ ಎಂಕರೇಜ್ ಮಾಡಲಿಕ್ಕೆ ಸರ್ಕಾರಗಳು ಹಸ್ತಕ್ಷೇಪವನ್ನು ಮಾಡಬೇಕಾಗುತ್ತೆ. ಕನ್ಸ್ಯೂಮರ್ಸ್ಗೆ ಫೇವರ್ ಆಗಿ ಏನೆಲ್ಲ ಮಾಡಬೇಕು, ಪ್ರೊಡ್ಯೂಸರ್ಸ್ಗೆ ಫೇವರ್ ಆಗಿ ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಹೋಗುತ್ತೆ. ಇಲ್ಲಿ ಗವರ್ಮೆಂಟ್ ಇಲ್ಲಿ ಪ್ರೊಡ್ಯೂಸರ್ಸ್ಗೆ ಫೇವರ್ ಆಗಿ, ಪ್ರೊಡ್ಯೂಸರ್ಸ್ ಮೀನ್ಸ್ ಇಲ್ಲಿ ಉತ್ಪಾದಕ ಏನಿದೆ, ಉತ್ಪಾದಕ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅಂತಂದ್ರೆ ಅವನಿಗೆ ಪ್ರಾಫಿಟ್ ಬರುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಬೇಕು. ಇಲ್ಲಿ ಪ್ರಾಬ್ಲಮ್ ಆ ಸಂದರ್ಭ ಏನಾಗಿದೆ, ಪ್ರಾಫಿಟ್ ಬಗ್ಗೆ ಯಾವುದೇ ಹೋಪ್ ಇಲ್ಲ, ಗ್ಯಾರಂಟಿ ಇಲ್ಲ. ಕಾರಣ ವಸ್ತುವನ್ನ ಕೊಂಡುಕೊಳ್ಳುವ ಪರ್ಸನ್ಸ್ ಇಲ್ಲ, ವಸ್ತುವಿಗೆ ಡಿಮ್ಯಾಂಡ್ ಬಿದ್ದೋಗಿದೆ. ಹಾಗಾದ್ರೆ ಫಸ್ಟ್ ಏನ್ ಮಾಡಬೇಕು, ಉತ್ಪಾದಕನಿಗೆ ಉತ್ಪಾದನೆಯನ್ನು ಮಾಡಲಿಕ್ಕೆ ಎಂಕರೇಜ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಎಂಕರೇಜ್ ಮಾಡಬೇಕು. ಆಗ ಸರ್ಕಾರಗಳು ಏನ್ ಮಾಡುತ್ತೆ, ಇಲ್ಲಿ ಮೆನಿ ಪಾಲಿಸಿಗಳು ಬರ್ತಾ ಹೋಗುತ್ತೆ. ಇಲ್ಲಿ ಮೇಜರ್ ಆಗಿ ಮಾನಿಟರಿ ಪಾಲಿಸಿ ಅಂಡ್ ಫಿಸಿಕಲ್ ಪಾಲಿಸಿ ಅಂತ ನೋಡ್ತಾ ಹೋಗುವ. ಮಾನಿಟರಿ ಪಾಲಿಸಿ ಅಂಡ್ ಫಿಸಿಕಲ್ ಪಾಲಿಸಿ. ಸೊ ಗವರ್ಮೆಂಟ್ ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿಯ ಮುಖಾಂತರದಲ್ಲಿ ಈ ಸಂದರ್ಭ ಏನು ಬರುತ್ತೆ, ಈ ತರದ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದಕ್ಕೆ ಸೊಲ್ಯೂಷನ್ಸ್ ಹುಡುಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗುತ್ತೆ. ಥ್ರೂ ದಿ ಮಾನಿಟರಿ ಪಾಲಿಸಿ ಪ್ರೊಡ್ಯೂಸರ್ಸ್ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಉತ್ಪಾದಕನಿಗೆ 0% ಇಂಟ್ರೆಸ್ಟ್ ಅಲ್ಲಿ ಅವರಿಗೆ ಸಾಲವನ್ನ ಕೊಡ್ತಾ ಹೋಗುತ್ತೆ. ಥ್ರೂ ದಿ ಸೆಂಟ್ರಲ್ ಬ್ಯಾಂಕ್ಗಳು ಏನು ಬರುತ್ತೆ, ಆ ದೇಶದ ಬ್ಯಾಂಕುಗಳು ಏನು ಬರ್ತಾ ಹೋಗುತ್ತೆ, ಕೇಂದ್ರೀಯ ಬ್ಯಾಂಕು ಅಂತ, ಕೇಂದ್ರೀಯ ಬ್ಯಾಂಕು ಮಾನಿಟರಿ ಪಾಲಿಸಿನ ಮೇಡ್ ಮಾಡ್ತಾ ಹೋಗುತ್ತೆ ವಿತ್ ಗವರ್ಮೆಂಟ್. ಸೊ ಆ ದೇಶದ ಸರ್ಕಾರ ಅಂಡು ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಒಟ್ಟಿಗೆ ಸೇರಿಸಿ ನಾವು ಮಾನಿಟರಿ ಅಥಾರಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಅದೇನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ಮುಖಾಂತರದಲ್ಲಿ ಐದರ್ ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಯಾವ್ದಿರ್ಬೋದು ಅಲ್ಲಿ ಅವರಿಗೆ 0% ಇಂಟ್ರೆಸ್ಟ್ ಅಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗುತ್ತೆ. ಯಾವಾಗ 0% ಸಾಲವನ್ನ ಸರ್ಕಾರ ಅವನಿಗೆ ಕೊಡ್ತಾ ಹೋಗುತ್ತೆ, ಒಬ್ಬ ಉತ್ಪಾದಕನಿಗೆ ಕೊಡ್ತಾ ಹೋಗುತ್ತೆ, ಆ ಉತ್ಪಾದಕ ಏನ್ ಮಾಡ್ತಾನೆ, ಉತ್ಪಾದನೆ ಮಾಡ್ಲಿಕ್ಕೆ ಮುಂದೆ ಬರ್ತಾನೆ. ಸೊ ಆಗ ಪ್ರೊಡ್ಯೂಸರ್ಸ್ ಏನಿದ್ದಾನೆ, ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದ್ಕೂಡಲೇ ಉತ್ಪಾದಕ ಕನ್ಸ್ಯೂಮರ್ಸ್ ಏನಂದ್ರೆ ಅವರು ವಸ್ತುವನ್ನ ಕೊಂಡುಕೊಳ್ಳೆ ಸೆಕ್ಟರ್ ಆಗ್ತಾ ಹೋಗುತ್ತೆ. ಮೀನ್ಸ್ ಅಲ್ಲಿ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಎಂಕರೇಜ್ ಮಾಡ್ತು, ಆವಾಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತು, ಅವಾಗ ಕನ್ಸ್ಯೂಮರ್ಸ್ಗೆ ಕೈಗೆ ಅಮೌಂಟ್ ಬರ್ತದೆ, ಮೀನ್ಸ್ ಅವರಿಗೆ ಸ್ಯಾಲರಿ ಬರ್ತಾ ಹೋಗುತ್ತೆ, ಅವಾಗ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ವಸ್ತುಗಳಿಗೆ ಡಿಮ್ಯಾಂಡ್ ನ ಅವರು ರೈಸ್ ಮಾಡ್ತಾ ಹೋಗ್ತಾರೆ.
ಸೊ ಸರ್ಕಾರ ಥ್ರೂ ದಿ ಮಾನಿಟರಿ ಪಾಲಿಸಿ ಮುಖಾಂತರದಲ್ಲಿ ಈ ರೀತಿ ಎಂಕರೇಜ್ ಮಾಡ್ತಾ ಹೋಗುತ್ತೆ. ಅಂಡ್ ಜೊತೆಗೆ ಫಿಸ್ಕಲ್ ಪಾಲಿಸಿ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಫಿಸ್ಕಲ್ ಪಾಲಿಸಿ ಏನು ಹೇಳುತ್ತೆ ಅಂತಂದ್ರೆ ಸರ್ಕಾರಗಳು ಟ್ಯಾಕ್ಸೇಷನ್ಸ್ ರೂಲ್ಸ್ ಇರ್ಬೋದು, ಎಕ್ಸ್ಪೆಂಡಿಚರ್ಸ್ ಅಂಡ್ ರೆವೆನ್ಯೂಗೆ ಸಂಬಂಧಪಟ್ಟಾದ ಕೆಲವು ಕ್ಯಾಲ್ಕುಲೇಷನ್ಸ್ ಮುಖಾಂತರದಲ್ಲಿ ಐದರ್ ಪ್ರೊಡ್ಯೂಸರ್ ಫೇವರ್ ಆಫ್ ಯು ಅಥವಾ ಕನ್ಸ್ಯೂಮರ್ಸ್ ಫೇವರ್ ಆಫ್ ಯು ಕೆಲವು ಡಿಸಿಷನ್ಸ್ ತೆಗೆದುಕೊಳ್ತಾ ಹೋಗುತ್ತೆ. ಇಲ್ಲಿ ಪ್ರೊಡ್ಯೂಸರ್ಸ್ಗೆ ಫೇವರ್ ಆಫ್ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಪ್ರೊಡ್ಯೂಸರ್ಸ್ ಏನ್ ಬರ್ತಾ ಉತ್ಪಾದಕ ಏನ್ ಬರ್ತಾ ಹೋಗ್ತಾನೆ ಅವ್ರ ಉತ್ಪಾದನೆ ಪ್ರೋಸೆಸ್ ಅಲ್ಲಿ ಪ್ರೊಡಕ್ಷನ್ ಪ್ರೋಸೆಸ್ ಅವರಿಗೆ ಏನೆಲ್ಲ ಅವ್ರ ಎಂಕರೇಜ್ಮೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾನೆ, ಆ ಪ್ರೊಡ್ಯೂಸರ್ಸ್ ತುಂಬಾ ರೀತಿಯಾದ ಮೆಷಿನರೀಸ್ ಯೂಸ್ ಮಾಡ್ಕೊಳ್ತಾನೆ ಅಂತ ಅನ್ಕೊಳ್ಳಿ, ಆ ಮೆಷಿನರೀಸ್ ಸಬ್ಸಿಡಿ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗುತ್ತೆ. ಇಲ್ಲಿ ಪ್ರೊಡ್ಯೂಸರ್ಸ್ ಏನಿದಾನೆ ಅವನಿಗೆ ಎಂಕರೇಜ್ ಮಾಡ್ಲಿಕ್ಕೆ ಅವರಿಗೆ ಟ್ಯಾಕ್ಸ್ ಆಗುತ್ತೆ ಅಂತ ಅನ್ಕೊಳ್ಳಿ, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ಸ್ ಕೊಡ್ತಾ ಹೋಗುತ್ತೆ. ಈ ರೀತಿಯಾದ ಬೇರೆ ರೀತಿಯಾದ ಸಪೋರ್ಟಿವ್ ಅವರಿಗೆ ಮಾಡ್ತಾ ಹೋಗುತ್ತೆ. ಯಾವಾಗ ಅವರಿಗೆ ಸರ್ಕಾರ ಸಬ್ಸಿಡಿಯನ್ನ ಕೊಡ್ತಾ ಹೋಗುತ್ತೆ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ, ಅಂಡ್ ಯಾವಾಗ ಅವರಿಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ಸ್ ಕೊಡ್ತಾ ಹೋಗುತ್ತೆ, ಆ ವಸ್ತುವಿನ ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಕಡಿಮೆ ಆದಾಗ ಆಗ್ತಾ ಹೋಗುತ್ತೆ. ಅಂಡ್ ಉತ್ಪಾದಕನ ಎಂಕರೇಜ್ ಮಾಡಿದಾಗ ಆಗುತ್ತೆ. ಸೊ ಅದನ್ನ ಹೊರಗಡೆಗೆ ಇಂಟರ್ ಪಾರ್ಟ್ ಆಫ್ ನೇಷನ್ಸ್ ಅಥವಾ ಸೊ ಹೊರಗಡೆ ಕೂಡ ಅದರ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅವನಿಗೆ ಅವಕಾಶವನ್ನು ಕೊಟ್ಟಾಗುತ್ತೆ. ಸೊ ಅವಾಗ ತುಂಬಾ ಉತ್ಪಾದಕರು ಉತ್ಪಾದನೆ ಮಾಡ್ಲಿಕ್ಕೆ ಮುಂದೆ ಬರ್ತಾ ಹೋಗ್ತಾರೆ. ಸರ್ಕಾರ ಮಾನಿಟರಿ ಪಾಲಿಸಿ ಮುಖಾಂತರ ಸಾಲವನ್ನು ಕೊಡುತ್ತೆ, ಫಿಸಿಕಲ್ ಪಾಲಿಸಿ ಮುಖಾಂತರ ಅವರಿಗೆ ಸಬ್ಸಿಡಿ ಇರ್ಬೋದು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ಬೋದು. ಯಾರಿಗೆ? ಪ್ರೊಡ್ಯೂಸರ್ಸ್ಗೆ. ಜೊತೆಗೆ ಇಲ್ಲಿ ಕನ್ಸ್ಯೂಮರ್ಸ್ ಕೂಡ ಎಂಕರೇಜ್ ಮಾಡಬೇಕಂತೆ. ಬಿಗಿನಿಂಗ್ ನೀವು ನೋಡ್ತಿರ್ತೀರ ಈ ಸಂದರ್ಭದಲ್ಲಿ ಕರೋನಾ ಏನು ಎಫೆಕ್ಟ್ ಏನಿದೆ ಈ ಸಂದರ್ಭದಲ್ಲಿ ಕೂಡ ಸರ್ಕಾರ ಪ್ರೊಡ್ಯೂಸರ್ಸ್ ಕೂಡ ಸಪೋರ್ಟ್ ಮಾಡಲಿಕ್ಕೆ ಕೆಲವು ಪ್ಯಾಕೇಜ್ ಮಾಡ್ತಾ ಹೋಗುತ್ತೆ, ಕನ್ಸ್ಯೂಮರ್ ಕೂಡ ಕೆಲವು ಪ್ಯಾಕೇಜ್ ಮಾಡ್ತಾ ಹೋಗುತ್ತೆ. ಏಕೆಂತಂದ್ರೆ ಒಂದು ಎಕಾನಮಿಲಿ ನಮಗೆ ಕನ್ಸಂಪ್ಷನ್ಸ್ ಏನಿದೆ, ಕನ್ಸಂಪ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರುತ್ತೆ. ನಿಮ್ ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಒಂದು ಎಕಾನಮಿ ಡಿಸೈಡ್ ಆಗೋದು ಕನ್ಸಂಪ್ಷನ್ ಪ್ರೋಸೆಸ್ ಆಧಾರದ ಮೇಲೆ. ಇಲ್ಲಿ ಕನ್ಸಂಪ್ಷನ್ ವರ್ಸಸ್ ಸೇವಿಂಗ್ ಅಂತ ಬರ್ತಾ ಹೋದಾಗ ಪರ್ಸನ್ಸ್ ಸೇವಿಂಗ್ ಇಂದ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ ಎಕಾನಮಿ ರನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇನ್ಕಮ್ ತುಂಬಾ ರೀತಿ ಜನರೇಟ್ ಆಗ್ತಾ ಹೋಗುತ್ತೆ ಅಂತ ಆ ಕಾರಣಕ್ಕಾಗಿ ಇಲ್ಲಿ ಕನ್ಸ್ಯೂಮರ್ಸ್ ಇಂಪಾರ್ಟೆಂಟ್. ಹಾಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆತನಿಗೆ ಸ್ಯಾಲರಿ ಬರೋದಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ಕನ್ಸಂಪ್ಷನ್ ಪ್ರೋಸೆಸ್ಗೆ ಬೇರೆ ಬೇರೆ ಬ್ಯಾಂಕ್ಗಳ ಮುಖಾಂತರದಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಹೋಗುತ್ತೆ ಥ್ರೂ ದಿ ಮಾನಿಟರಿ ಪಾಲಿಸಿ ಕನ್ಸಂಪ್ಷನ್ ಪರ್ಪೋಸ್. ಅಂಡ್ ಜೊತೆಗೆ ಥ್ರೂ ದಿ ಫಿಸ್ಕಲ್ ಪಾಲಿಸಿಯ ಮುಖಾಂತರದಲ್ಲಿ ಕನ್ಸ್ಯೂಮರ್ಸ್ಗೆ ತುಂಬಾ ಕಡಿಮೆ ದರದಲ್ಲಿ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಏನೆಲ್ಲ ಬೇಕು ಫುಡ್ ಗ್ರೈನ್ಸ್ ಇದನ್ನ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅಂಡ್ ಪೆನ್ಷನ್ ಬೇಕಾದ್ರೆ ಪೆನ್ಷನ್ ಕೊಡ್ತಾ ಹೋಗುತ್ತೆ. ಯಾವಾಗ ಸರ್ಕಾರ ಈ ರೀತಿ ಕೆಲವು ಸ್ಕೀಮ್ಗಳ ಮುಖಾಂತರ ಪೆನ್ಷನ್ ಕೊಡುವಂಥದ್ದು ಅವ್ರಿಗೆ ಬೇಕಾದ ಬೆನಿಫಿಟ್ ಗವರ್ಮೆಂಟ್ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗುತ್ತೆ. ಅವಾಗ ಕನ್ಸ್ಯೂಮರ್ಸ್ ವರ್ಗವನ್ನು ಮಾಡ್ತೀವಿ. ಸೊ ಸ್ಟ್ರಾಂಗ್ ಮಾಡಿದಾಗುತ್ತೆ. ಸೊ ಅವಾಗ ಪರ್ಚೇಸಿಂಗ್ ಪವರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅವಾಗ ಈ ರೀತಿ ಆಗ್ತಾ ಹೋಗುತ್ತೆ. ಆಟೋಮೆಟಿಕಲಿ ಎಕಾನಮಿ ಏನಿದೆ, ಎಕಾನಮಿ ತುಂಬಾ ಮುಗ್ಗಟ್ಟಿನ ಇದ್ದ ಸಂದರ್ಭ ಏನಿದೆ ಅದು ಸ್ವಲ್ಪ ಉತ್ತಮ ಆಗ್ತಾ ಹೋಗುತ್ತೆ. ಸೊ ರಿಕವರ್ ಆಗ್ತಾ ಹೋಗುತ್ತೆ. ಅದನ್ನ ಎಕ್ಸ್ಪ್ಯಾನ್ಷನ್ ಅಂತ ಕರಿತಾ ಹೋಗ್ತೀವಿ. ಡಿಪ್ರೆಷನ್ ಇಂದ ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು, ಸೊ ರಿಕವರ್ ಆಗುವಂಥದ್ದು ಅಂತ. ಸೊ ಸರ್ಕಾರ ಯಾವಾಗ ಡಿಪ್ರೆಷನ್ಸ್ ಇರುತ್ತೆ, ಡಿಪ್ರೆಷನ್ ಇದ್ದಂತ ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಗವರ್ಮೆಂಟ್ ಎಂಬ ಒಂದು ಅಥಾರಿಟಿ ಬೇಕಾಗದ ಹೋದ್ರೆ ಗವರ್ಮೆಂಟ್ ಅಥಾರಿಟಿಯಿಂದ ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಇದನ್ನ ಜೇಮ್ ಕೀನ್ಸ್ ಏನಿದ್ದಾರೆ, ಜೇಮ್ ಕೀನ್ಸ್ ನಮಗೆ ಹೇಳ್ತಾ ಹೋಗ್ತಾರೆ. ಅವರು ಬರೆದಂತ ಬುಕ್ಸ್ ನಮಗೆ ಓದಿದ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಅದರ 1936 1936 ಅದನ್ನ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಅವಾಗ ಅದು ವರ್ಲ್ಡ್ ಪಾಪ್ಯುಲರ್ ಆಗ್ತಾ ಹೋಗುತ್ತೆ. ಆಗ ಜಗತ್ತಿನ ನಮಗೆ ಮಾಡರ್ನ್ ಎಕಾನಮಿ ಏನಿದೆ ಅವತ್ತು ತುಂಬಾ ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ರೈಸ್ ಆದಂತ ಈ ತರ ಕ್ರೈಸಿಸ್ಗಳಿಗೆ ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಈ ಮ್ಯಾಕ್ರೋ ಅನ್ನೋ ಒಂದು ಕಾನ್ಸೆಪ್ಟ್ 1930 ನಂತರದಲ್ಲೇ ಬಂತು ಅಂತಂದ್ರೆ ಮೊದಲು ಯಾವ್ದು ಎಕ್ಸಿಸ್ಟೆನ್ಸ್ ಇತ್ತು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ, ಮೈಕ್ರೋ ಅಂತ. ಇಲ್ಲಿ ಯಾಕಂದ್ರೆ ಮ್ಯಾಕ್ರೋ ಅಂತಂದ್ರೆ ಏನಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಏನಿದೆ ಇಸ್ ಅ ಬ್ರಾಂಚ್ ಆಫ್ ದಿ ಎಕಾನಮಿಕ್ಸ್ ವಿಚ್ ಸ್ಟಡೀಸ್ ಬಿಹೇವಿಯರ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ದಿ ಎಕಾನಮಿ ಆಸ್ ಎ ಹೋಲ್. ಒಂದು ಎಕಾನಮಿಯ ಬಿಹೇವಿಯರ್ ಮತ್ತು ಅದರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಹೋಲ್ ಆಗಿ ಅಧ್ಯಯನ ಮಾಡುವುದಕ್ಕೆ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ದಿ ಬ್ರಾಂಚ್ ವಿಚ್ ಸ್ಟಡೀಸ್ ಆಫ್ ಬಿಹೇವಿಯರ್
and performance of the economy as a whole, that is called macroeconomics. ಹಾಗಾದ್ರೆ ಈ ಮ್ಯಾಕ್ರೋ ಅನ್ನೋ ಕಾನ್ಸೆಪ್ಟ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಅಥವಾ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಜೇಮ್ಸ್ ಕೀನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯಾವುದು ಮ್ಯಾಕ್ರೋ ಅನ್ನೋ ಕಾನ್ಸೆಪ್ಟ್. ಹಾಗಾದ್ರೆ ಮ್ಯಾಕ್ರೋ ಅನ್ನೋ ವರ್ಡ್ ಏನಿದೆ, ಆ ಟರ್ಮ್ಸ್ ಏನಿದೆ, ಟರ್ಮ್ ಅನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ನಮಗೆ ಮ್ಯಾಕ್ರೋ ಅಂಡ್ ಮೈಕ್ರೋ ಅನ್ನೋ ಟರ್ಮ್ಸ್ ಏನಿದೆ, ಮೈಕ್ರೋ ಅಂಡ್ ಮ್ಯಾಕ್ರೋ ಟರ್ಮ್ಸ್ ನ ರಾಗ್ನರ್ ಫ್ರಿಶ್ ಅನ್ನೋ ಒಬ್ಬ ಪರ್ಸನ್ಸ್, ಒಬ್ಬ ಎಕನಾಮಿಸ್ಟು, ರಾಗ್ನರ್ ಫ್ರಿಶ್, ಸ್ವೀಡನ್ ನ ಓಸ್ಲೋ ಯೂನಿವರ್ಸಿಟಿಯ ಪ್ರೊಫೆಸರ್ಸ್, ಅವರಿಗೆ 1969 ಅವರಿಗೆ ನೊಬೆಲ್ ಅವಾರ್ಡ್ ಕೊಡಲಾಗುತ್ತೆ. ಆ ವ್ಯಕ್ತಿ 1933 1933 ದಿ ಟರ್ಮ್ಸ್ ಆಫ್ ದಿ ಮೈಕ್ರೋ ಅಂಡ್ ಮ್ಯಾಕ್ರೋ ಅನ್ನೋ ಒಂದು ಇದೇನಿದೆ ಕಾನ್ಸೆಪ್ಟ್ ಏನಿದೆ, ಸಾರಿ ಆ ವರ್ಡ್ಗಳೇನಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಮ್ಯಾಕ್ರೋ ಅನ್ನೋ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದು ಜೇಮ್ಸ್ ಕೀನ್ಸ್. ಬಟ್ ಆ ಮ್ಯಾಕ್ರೋ ಅನ್ನೋ ವರ್ಡ್, ಆ ಟರ್ಮ್ಸ್ ಏನು ಬರುತ್ತೆ, ಟರ್ಮ್ಸ್ ಅನ್ನ ಕೊಟ್ಟಿದ್ದು ರಾಗ್ನರ್ ಫ್ರಿಶ್. ಇಲ್ಲಿ ಮೈಕ್ರೋನ ಕಾನ್ಸೆಪ್ಟ್ ಏನು ಬರುತ್ತೆ, ಮೈಕ್ರೋನ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದು ಆಡಮ್ ಸ್ಮಿತ್ ಅಂಡ್ ಸಮಕಾಲೀನ ಎಕನಾಮಿಸ್ಟ್ಗಳು, ಕ್ಲಾಸಿಕಲ್ ಎಕನಾಮಿಸ್ಟ್ಗಳು. ಬಟ್ ಆ ವರ್ಡ್ ಅನ್ನ ಕೊಟ್ಟಿದ್ದು ನಮಗೆ ರಾಗ್ನರ್ ಫ್ರಿಶ್. ಹೀಗೆ ಡಿಪ್ರೆಷನ್ ಇದ್ದ ಸಂದರ್ಭದಲ್ಲಿ, ಎಕಾನಮಿ ಆರ್ಥಿಕ ಮುಗ್ಗಟ್ಟು ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗವರ್ಮೆಂಟ್ ಈ ರೀತಿಯಾಗಿ ಬಂದಂಥ ಎಕಾನಮಿಕ್ ಕ್ರೈಸಿಸ್ ನ ಸಾಲ್ವ್ ಮಾಡ್ತಾ ಹೋಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಜೇಮ್ಸ್ ಕೀನ್ಸ್ ಅವರು ಈ ರೀತಿ ಒಂದು ಅಧ್ಯಯನವನ್ನ ಮಾಡಿ ಅದಕ್ಕೆ ಜಗತ್ತಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಇವತ್ತು ಜಗತ್ತು ಏನೆಲ್ಲ ಎಕಾನಮಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದೆ, ಇದಕ್ಕೆಲ್ಲ ಸೊಲ್ಯೂಷನ್ಸ್ಗೆ ನಮಗೆ ಬೇಸಿಕ್ ಆಗಿ ಅವರು ಕೊಟ್ಟಂತ ಥಾಟ್ಸ್ ಏನಿದೆ ಅದರ ಬೇಸ್ ಇಟ್ಕೊಂಡು ಪ್ರತಿ ದೇಶರು ಕೂಡ ಅದರದೇ ಆದ ಕೆಲವು ಪ್ಲಾನಿಂಗ್ ನ ಮಾಡಿಕೊಂಡು ಅದು ರನ್ ಮಾಡ್ತಿದೆ. ಎಕಾನಮಿಕ್ ಸಿಸ್ಟಮ್ನ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕಾನಮಿಕ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿದೆ. ಅಲ್ಲಿ ಬೇರೆ ಬೇರೆ ರೀತಿಯ ಪ್ಲಾನಿಂಗ್ಸ್ ನೋಡ್ತಾ ಹೋಗ್ತೀವಿ. ಅಲ್ಲಿ 5 year ಪ್ಲಾನ್ಸ್ ಇರ್ಬೋದು, ಇಯರ್ ಪ್ಲಾನ್ಸ್ ಇರ್ಬೋದು, ಇಲ್ಲ ರೋಲಿಂಗ್ ಪ್ಲಾನ್ಸ್ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಪ್ಯಾಕೇಜ್ಗಳು ಇರ್ಬೋದು, ಬೇರೆ ಬೇರೆ ಸ್ಕೀಮ್ಸ್ಗಳು ಇರ್ಬೋದು, ಇಲ್ಲ ಗೌರ್ಮೆಂಟ್ ಮಾಡೋ ಬಜೆಟ್ ಇರ್ಬೋದು, ಇಲ್ಲ ಗೌರ್ಮೆಂಟ್ ಮಾಡೋ ಕೆಲವು ಫಿಸಿಕಲ್ ಪಾಲಿಸಿ ಇರ್ಬೋದು, ಕೆಲವು ಮಾನಿಟರಿ ಪಾಲಿಸಿ ಇರ್ಬೋದು. ಈ ಥರದ್ದು ಏನೆಲ್ಲ ಬರ್ತಾ ಹೋಗುತ್ತೆ, ಇದಕ್ಕೆಲ್ಲ ಮೇಜರ್ ಆಗಿ ಬೇಸ್ ಏನಂತಂದ್ರೆ ನಮಗೆ ಜೇಮ್ಸ್ ಕೀನ್ಸ್ ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ವಿಚ್ ಆರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ನ ರೆಸ್ಪಾನ್ಸಿಬಿಲಿಟಿ ಏನು, ಜವಾಬ್ದಾರಿ ಏನು, ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ, ಎಕಾನಮಿ ಪ್ರಾಬ್ಲಮ್ಸ್ ರೈಸ್ ಆದ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಸೊಲ್ಯೂಷನ್ಸ್ ಹುಡುಕ್ಬೋದು ಅನ್ನೋದ್ರ ಬಗ್ಗೆ ಅವರು ಅಡ್ವೈಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಬೇಸ್ ಇಟ್ಕೊಂಡು ಪ್ರತಿ ದೇಶಗಳು ಕೂಡ, ಪ್ರತಿ ಎಕಾನಮಿ ಕೂಡ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದೆ. ಸೊ ಇದು ಮ್ಯಾಕ್ರೋ ಅನ್ನೋ ಒಂದು ಕಾನ್ಸೆಪ್ಟ್ ನ ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದ್ದಂತ ಕೆಲವು ಸರ್ಕಮ್ಸ್ಟೆನ್ಸಸ್ ಏನು, ಯಾವ ರೀತಿಯಾಗಿ ಅದು ಬೆಳೆದು ಬಂತು, ಅದು ಯಾವ ರೀತಿ ಸೊಲ್ಯೂಷನ್ಸ್ ಕೊಡ್ತಾ ಹೋಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಇರುವಂತಹ ಒಂದು ಮಾಹಿತಿ. ಥ್ಯಾಂಕ್ ಯು.